ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಮನೋರಮಾ. ನನ್ನ ಈ ವಿಡಿಯೋಗಳಲ್ಲಿ ಕಲೆ, ಸಾಹಿತ್ಯ, ವ್ಯಕ್ತಿತ್ವ, ಆಧ್ಯಾತ್ಮ, ಅಡುಗೆಯೂ ಸೇರಿದಂತೆ ಅನೇಕ ವಿಷಯಗಳನ್ನು ಕವರ್ ಮಾಡೋದು ನನ್ನ ಉದ್ದೇಶ. ನನಗೆ ನಿಮ್ಮ ಅಭಿಪ್ರಾಯ ತುಂಬ ಮುಖ್ಯವಾಗುತ್ತೆ. ಆದ್ದರಿಂದ ದಯವಿಟ್ಟು ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ತಿಳಿಸಿಕೊಡಿ. ಮತ್ತು ನಿಮ್ಮ ಸಲಹೆಯೂ ನನಗೆ ಅಷ್ಟೇ ಮುಖ್ಯ, ನಿಮ್ಮ ಸಹಕಾರವೂ ಅಷ್ಟೇ ಮುಖ್ಯ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ, ಧನ್ಯವಾದಗಳು. ಪರಾವಲಂಬಿ ಸಸ್ಯಕ್ಕೆ ಒಂದು ಒಳ್ಳೆಯ ಉದಾಹರಣೆ ಇಲ್ಲಿ ಸಿಕ್ಕಿದೆ ನನಗೆ ತೋಟದಲ್ಲಿ. ಆದರೆ ಮಾತ್ರ ಅದನ್ನು ಅವರು ಕಡ್ದಿದ್ದಾರೆ, ಕೆಲಸದವರು ಕ್ಲೀನ್ ಮಾಡುವಾಗ ಕಡ್ದು ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಅದರ ಒಳಗೆ ಹೊಕ್ಕು ಬಿಟ್ಟಿದೆ. ಆ ತೆಂಗಿನ ಮರ ಸೀಳಿಕೊಂಡು ಒಳಗೋಗಿದೆ ನೋಡಿ, ಕ್ಲಿಯರಾಗಿ ನೋಡಿ. ತೆಂಗಿನ ಮರನ ಹಾಳು ಮಾಡಿರೋದು ನೋಡಿ. ಆ ಮರ ತುಂಬ ತೆಳ್ಳಗಾಗೋಯಿತು. ಈ ಮರಕ್ಕೆ 2 ಥರದ ಬಂದಣಿಗೆ ಬಂದಿದೆ ನೋಡಿ. ಒಂದು ಚಿಕ್ಕ ಚಿಕ್ಕ ಎಲೆದು, ಇನ್ನೊಂದು ಅಗಲ ಎಲೆದು ನೋಡಿ. ಇದು ಬೇರೆ ಥರದ ಬಂದಣಿಗೆ, ಇದು ಬೇರೆ ಥರದ್ದು ನೋಡಿ. ಇದರಲ್ಲಿ 2 ವಿಧ. ಅದು ಸಣ್ಣ ಸಣ್ಣ ಎಲೆದು ಅದು ಬಾಧೆ ಇಲ್ಲ ಮರಕ್ಕೆ. ನಾನು ಅದ್ರ ಬಗ್ಗೆ ಆಮೇಲೆ ಡೀಟೇಲಾಗಿ ಹೇಳ್ತೀನಿ ನೋಡಿ. ಇದೊಂದು ದೊಡ್ಡ ಬೇರೆ 2 ಥರದ್ದು ಬಂದಿದೆ. ಇನ್ನೊಂದು ಥರ ಇದೆ ಅಲ್ಲಿ ಮಧ್ಯದಲ್ಲಿ, ತೋರಿಸ್ತೀನಿ, ಹತ್ತಿರ ಹೋಗೋಣ. ಇನ್ನೊಂದು ಥರ ಇದೆ ಅದು, ಆದರೆ ಅಷ್ಟೊಂದು ಬೆಳ್ಕೊಂಡು ಬಂದಿಲ್ಲ ನೋಡಿ. ಇದೊಂದು ಬೇರೆನೇ ಥರ. ಈಗ ತರಗೆಲೆ ಥರ ಒಣಗಿದೆಯಲ್ಲ ಇದು, ಇದು ನೋಡಿ. ಅದು ಬೇರೆಯೇ, ಅದು ಬೇರೆ ಥರದ್ದು. ಆ ಮೇಲ್ಗಡೆ ಸುಮಾರಿದೆ ಅದು. ಒಳಗಡೆ ಕಾಣಿಸ್ಬೋದು ನಿಮಗೆ, ಪಾಕೆಟ್ ಥರ ಇದೆ ನೋಡಿ. ಅದು ಒಂದು ಗೂಡಿನ ಹಾಗಿದೆ. ಅದು ಬೇರೆಯೇ ಜಾತಿದು. ಅದು ಮರನ ಹಾಳು ಮಾಡುತ್ತದು. ಇದು ಮರನ ಹಾಳು ಮಾಡುತ್ತೆ. ಇದು ಒಂದು ಹಲಸಿನ ಮರ, ಹಳೆಯ ಹಲಸಿನ ಮರ ಇದು. ಇದರಲ್ಲಿ 2 ಥರ ಕಾಣ್ಲಿಕ್ಕೆ ಸಿಗ್ತಾ ಉಂಟು ನೋಡಿ. ಭಾಳ ಚಿತ್ರ ಬಿಡಿಸಿಟ್ಟ ಹಾಗೆ ಅಂಥ ಎಲೆ ಉಳ್ಳದು. ಮತ್ತೊಂದು ಇದು ನೋಡಿ, ಪಾಕೆಟ್ ಇದೆ. ಪಕ್ಷಿಯ ಗೂಡಿನ ಥರ ಕಾಣಿಸುತ್ತದು ನೋಡುವಾಗ. ಅದು ಮರಕ್ಕೆ ಬಹಳ ಹಾನಿ ನೋಡಿ. ಒಂದು ಮರನ ಅವಲಂಬಿಸಿ ಬೆಳೆಯೋದಕ್ಕೆ 2 ಚಂದ ನಿದರ್ಶನ ಕೊಡ್ತೇನೆ ನಾನು ನೋಡಿ. ಇದು ಕರಿಮೆಣಸಿದ್ದು. ಇದರಲ್ಲಿ ಕರಿಮೆಣಸು ಕಾಣ್ತಾ ಇದೆ ಅಲ್ವಾ, ಎಳೆದದು ಕಾಣ್ತಾ ಇದೆ. ಇದು ಕೂಡ ಒಂದು ಮರನ ಆಶ್ರಯಿಸಿ ಬೆಳೆಯುತ್ತೆ. ಆದರೆ ಆ ಮರದ ಹೊರಗಿನ ತೊಗಟೆ ಇರುತ್ತಲ್ಲ, ಆ ಒಣಗಿದ ಭಾಗ, ಅದನ್ನು ಆಶ್ರಯಿಸ್ಕೊಂಡು ಅದು ಬೆಳೆಯುತ್ತೆ. ಆ ಮರಕ್ಕೆ ಅದರಿಂದ ಏನೂ ತೊಂದರೆ ಇಲ್ಲ. ಆ ಹೊರಗಿನ ಒಣಗಿದ ತೊಗಟೆಯ ಹೊರಭಾಗವನ್ನು ಆಶ್ರಯಿಸ್ಕೊಂಡು ಅದು ಬೆಳೀತದೆ. ಮರಕ್ಕೇನು ತೊಂದರೆ ಮಾಡೋದಿಲ್ಲ ಇದು. ಇದೇ ಥರದ್ದು ಪರಾವಲಂಬಿ ಸಸ್ಯಗಳಲ್ಲೂ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಅದನ್ನು ನಾನು ಇನ್ನೊಂದು ಮರದಲ್ಲಿ ತುಂಬ ಹತ್ತಿರ ಅದನ್ನು ತೋರಿಸ್ತೀನಿ. ಇದೇನು ಮಾಡಲ್ಲ. ಇದು ಪರಾವಲಂಬಿ ಸಸ್ಯನೇ, ಆದರೆ ಅದು ಹೊರಗಿನ ತೊಗಟೆಯನ್ನಷ್ಟು ಬೆಳೆಸ್ಕೊಳ್ತದೆ. ಅದೇನು ಮರಕ್ಕೆ ತೊಂದರೆ ಕೊಡಲ್ಲ ನೋಡಿ. ಇಲ್ಲಿದೆ ನೋಡಿ, ಅದೇನು ತೊಂದರೆ ಕೊಡಲ್ಲ. ನಮಸ್ಕಾರ ಫ್ರೆಂಡ್ಸ್. ನೋಡಿ ಎಷ್ಟು ಚಂದ ಇದೆ ಅಲ್ಲ ಇದು ಒಂದು ಹೂವು. ಇದು ಯಾವ ಹೂವಪ್ಪ ಅಂತ ಯೋಚಿಸ್ತಿದ್ದೀರಾ? ಇದು ನೋಡಿ, ಈ ಪರಾವಲಂಬಿ ಸಸ್ಯ, ಇದು ಪ್ಯಾರಾಸೈಟ್ ಅಂತ ಹೇಳ್ತಾರೆ. ಬಂದಣಿಗೆ ಅಂತ ನಮ್ಮ ಕಡೆ ಹೇಳ್ತೀವಿ, ದಕ್ಷಿಣ ಕನ್ನಡದಲ್ಲಿ ಬಂದಣಿಗೆ ಅಂತ. ನೋಡಿ ಇದರಲ್ಲಿ ಎಷ್ಟು ಚಂದ ಹೂ ಬಂದಿದೆ ನೋಡಿ. ಇದು ಪರಾವಲಂಬಿ ಸಸ್ಯ. ಬೇರೆ ಯಾವುದೋ ಒಂದು ಮರದಲ್ಲಿ ಬೆಳೀತದೆ. ಅದರ ಸತ್ವವನ್ನು ಹೀರ್ಕೊಂಡು ತಾನು ಬೆಳೀತದೆ. ಕೆಲವೊಮ್ಮೆ ಎಷ್ಟು ಅಂತ ಹೇಳಿದರೆ ಆ ಮರಕ್ಕೆ ರೋಗ ಬರೋದಕ್ಕೂ ಈ ಸಸ್ಯ ಕಾರಣ ಆಗಬಹುದು, ಅಥವಾ ಅದನ್ನು ಕೊಂದೇ ಬಿಡಲೂಬಹುದು. ಆ ಸಸ್ಯ, ಯಾವ ಸಸ್ಯವನ್ನು ಇದು ಅವಲಂಬಿಸಿದೆಯೋ, ತನಗೆ ಆಹಾರ ಕೊಡ್ತಾ ಉಂಟೋ, ಆ ಸಸ್ಯದ ಸಾವಿಗೆ ಕೂಡ ಇದು ಕಾರಣವಾಗಬಲ್ಲದು. ಅಷ್ಟೊಂದು ಬಲಯುತವಾದ ಒಂದು ಸಸ್ಯ ಇದು. ನೋಡೋದಕ್ಕೆ ಅಂದ ಚಂದ ಇದೆ.
ಬಹಳ ಸರಳವಾಗಿ ಸಣ್ಣದಾಗಿ ಕಾಣಿಸುತ್ತೆ. ಆದರೆ ತಾನು ಯಾರನ್ನು ಬಳಸಿಕೊಂಡು ಬೆಳೆಯಿತೋ ಅವರ ನಾಶಕ್ಕೆ ಇದು ಕಾರಣವಾಗಬಲ್ಲದು. ಆದ್ದರಿಂದ ಇದು ಎಲ್ಲಿ ಕಂಡರೆ ಅದನ್ನು ಕಿತ್ತಾಕಬೇಕು. ಹಾಗಾದರೆ ಮಾತ್ರ ನಾವು ನೆಟ್ಟಿರೋ ಗಿಡ ಫಲ ಕೊಡೋಕ್ಕೆ ಸಾಧ್ಯ ಇದೆ. ಇದೇ ಗುಣ ಇದನ್ನು ಪರಾವಲಂಬಿ ಸಸ್ಯ, ಪ್ಯಾರಾಸೈಟ್ ಅಂತ ಇಂಗ್ಲೀಷಲ್ಲಿ, ಬಂದಣಿಗೆ ಅಂತ ಕನ್ನಡ ಮತ್ತು ತುಳುವಿನಲ್ಲಿ ಹೇಳ್ತೇವಲ್ಲ, ಇಂತಹ ಗುಣ ಇರುವಂತಹ ಮನುಷ್ಯರು ಕೂಡ ಇರ್ತಾರೆ. ನಿಮ್ಮ ಜೀವನದಲ್ಲೂ ಬಹುಶಃ ನಿಮಗೆ ಅನುಭವಕ್ಕೆ ಬಂದಿರ್ಬೋದು. ನಮ್ಮನ್ನು ಅವಲಂಬಿಸಿಕೊಂಡು ಬೆಳೆದ್ರೆ ಪರವಾಗಿಲ್ಲ, ಸಂತೋಷ. ಆದರೆ ನಮಗೆ ಕೇಡು ಮಾಡುವಂತಹ, ನಮ್ಮನ್ನೇ ನಾಶ ಮಾಡುವಂತಹ ದುಷ್ಟ ಗುಣ ಅವರಲ್ಲಿ ಇರ್ತದೆ. ಅಂಥವರಿಂದ ಜೋಪಾನವಾಗಿ ಇರಬೇಕಾಗ್ತದೆ ಅಲ್ವಾ? ನಿಮ್ಮದೇನು ಅಭಿಪ್ರಾಯ? ಇದೊಂದು ಪರಾವಲಂಬಿ ಸಸ್ಯ. ಲವಂಗದ ಗಿಡ ಇತ್ತು, ಅದು ಸತ್ತೋಗಿದೆ. ಲವಂಗದ ಗಿಡ ಮೇಲ್ಗಡೆ ಗೆಲ್ಲು ಕೂಡ ಮುರಿದು ಹೋಗಿದೆ. ಅದಕ್ಕೆ ಹತ್ಕೊಂಡಿದ್ದು ಆ ಬಳ್ಳಿ ಹಾಗೇ ಕೆಳಗೆ ನೇತಾಡ್ತಾ ಇದೆ. ಅದು ಚೆಂದ ಕಾಣ್ತದೆ ನೋಡಲಿಕ್ಕೆ, ಅದಕ್ಕೆ ಹಾಗೆ ಬಿಟ್ಟಿದ್ದೀವಿ, ಏನು ತೊಂದರೆ ಇಲ್ಲ ಅಂತ. Parasite, a plant or an animal that lives in or on another plant or animal and gets its food from it. Parasites sometimes cause diseases also. परजीवी वनस्पति या जंतु ये रोगों का कारण भी बन सकते हैं. ಈ ಪ್ಯಾರಾಸೈಟ್ ಅಥವಾ ಪರಾವಲಂಬಿ ಸಸ್ಯ ಅಂತ ಏನು ಹೇಳಿದೆ, ಇದು ಹೇಗೆ ಹುಟ್ಟಿಕೊಳ್ತದೆ ಅಂತ ನಿಮಗೆ ಆಶ್ಚರ್ಯ ಆಗ್ತಿರ್ಬೋದು. ಹೇಗೆ ಅಂತ ಹೇಳಿದರೆ, ಇದರಲ್ಲಿ ಇರುವಂತಹ ಒಂದು ಸಣ್ಣ ಕಾಯಿ ಅನ್ನು ತಿಂದು ಒಂದು ಪಕ್ಷಿ, ಆ ಪಕ್ಷಿ ಯಾವುದೋ ಒಂದು ಗಿಡದ ಮೇಲೆ ಕೂತ್ಕೊಂಡು ತಾನು ವಿಸರ್ಜಿಸ್ತದಲ್ಲ, ಅದರಲ್ಲಿ ಆ ಬೀಜ ಅಲ್ಲಿ ಬಿದ್ದು ಅಲ್ಲೇ ಆ ಗಿಡ ಹುಟ್ಟಿಕೊಳ್ತದೆ. ಅಲ್ಲಿಯೇ ಹುಟ್ಟಿಕೊಂಡ ಗಿಡ ಅದೇ ಮರವನ್ನು ಅಥವಾ ಕೊಂಬೆಯನ್ನು ಅವಲಂಬಿಸಿಕೊಂಡು ತಾನು ಬೆಳೀತದೆ. ಹೀಗೆ ಅದರ ಬೀಜ ಪ್ರಸಾರ ಆಗುವಂಥದ್ದು. ನೋಡಿದ್ರಾ? ಹೇಗನ್ನಿಸ್ತು ನಿಮಗೆ? ಹೇಗೆ ಅನ್ನಿಸ್ತು ಅನ್ನೋದು ನನಗೆ ತುಂಬ ಮುಖ್ಯವಾಗುತ್ತೆ. ದಯವಿಟ್ಟು ತಿಳಿಸಿ. ನಿಮ್ಮ ಅಭಿಪ್ರಾಯಗಳಿಗೆ ಸದಾ ಸ್ವಾಗತ. ನಮಸ್ಕಾರ.